ಇಲ್ಲಿ ಶಾಸಕರೆಲ್ಲರೂ ಕೂಡ ಅಭಿವೃದ್ಧಿಗೆ ಹಣ ಇಲ್ಲ ಅಂತೇಳಿ ಕಚ್ಚಾಟ ನಡೀತಾ ಇದೆ. ನೌಕರರಿಗೆ ಸಂಬಳ ಇಲ್ಲ ಅಂತೇಳಿ ನೌಕರರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಸುಮಾರು 6,000 ಕೋಟಿ ಒಂದೊಂದು ಟ್ರಾನ್ಸ್ಫರ್ಗೆ 2 ರಿಂದ 3 ಕೋಟಿ ರೂಪಾಯಿ ಈಗ ಲೋಕಾಯುಕ್ತದಲ್ಲೇ ಸಿಕ್ಕಾಕೊಂಡಿದ್ದಾರೆ. 1.5 ಕೋಟಿ ಕೇಳಿ 25 ಲಕ್ಷ ಲಂಚ ತಗೊಂಡಿದ್ದಾರೆ. ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಈಗಾಗಲೇ ಯಾರು ಸಿಕ್ಕಾಕೊಂಡಿದ್ದಾನೆ ಅವನು ಸುಮಾರು 80 ಈ ಥರ 80 ಲೈಸೆನ್ಸ್ ಕೊಟ್ಟಿದ್ದಾನೆ. 80 ಲೈಸೆನ್ಸ್ ಅಂದರೆ ಒಂದೊಂದು ಇದಕ್ಕೆ 2 ರಿಂದ 3 ಕೋಟಿ ಅಂದರೆ ಎಷ್ಟು ಕೋಟಿಗಳಾಗುತ್ತೆ? ಅಷ್ಟಿದ್ರೂ ಕೂಡ ಅದೆಲ್ಲ ಎಲ್ಲಿ ಕೋತತೆ? ಅಧಿಕಾರಿ ಏನನ್ನ 300-400 ಕೋಟಿ ಅವನೊಬ್ಬನೇ ತಿಂದಿದ್ದಾನೆ. ಅವ್ನು 300-400 ಕೋಟಿ ಅವನೊಬ್ಬನೇ ತಿನ್ನಕ್ಕಾಗುತ್ತಾ? ಸರ್ಕಾರ ಅಬಕಾರಿ ಮಂತ್ರಿಗಳು ಓತತೆ, ಮುಖ್ಯಮಂತ್ರಿಗೂ ಓತತೆ. ಇದೆಲ್ಲನೂ ಕೂಡ ಎಲೆಕ್ಷನ್ಗೆ ಈಗಾಗಲೇ ನರೇಂದ್ರ ಮೋದಿಯವರು ಹಿಂದೆನೇ ಹೇಳಿದ್ದಾರೆ. ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಇಲ್ಲಿಂದ 700 ಕೋಟಿ ರೂಪಾಯಿ ಹಣವನ್ನು ಮಹಾರಾಷ್ಟ್ರಕ್ಕೆ ಕಳಿಸಿದ್ದಾರೆ ಕಾಂಗ್ರೆಸ್. ಈಗ ಅಸ್ಸಾಂಗೆ, ತಮಿಳುನಾಡಿಗೆ, ಕೇರಳಗೆ ಕಳ್ಸೋಕ್ಕೆ ಇಷ್ಟೊಂದು ಲೂಟಿಯನ್ನು ಹೊಡಿತಾ ಇದ್ದಾರೆ. ಎವಿಡೆನ್ಸ್ ಕೊಟ್ಟಿದ್ದೀನಿ. ಲೋಕಾಯುಕ್ತ ಮೇಲೆ ಕಂಪ್ಲೇಂಟ್ ಆಗಿದೆ, ಅವ್ರ ಮೇಲೆ ಆಡಿಯೋಗಳು ರಿಲೀಸ್ ಆಗಿದೆ. ಸ್ವತಃ ಜಿಲ್ಲಾಧಿಕಾರಿನೇ ಹೇಳಿದ್ದಾರೆ, ಅಬಕಾರಿ ಜಿಲ್ಲಾಧಿಕಾರಿ. ಹೌದು, ನಾವು ಮಂತ್ರಿಗಳಿಗೆ ದುಡ್ಡು ಕೊಡಬೇಕು. ಮಂತ್ಲಿ ಪ್ರತಿ ಅಂಗಡಿಯಿಂದನೂ 15,000 20,000 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಅಂದರೆ ಅದೇ ತಿಂಗಳಿಗೆ 300-400 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಇನ್ನು ಅಬಕಾರಿ ಹೊಸ ಲೈಸೆನ್ಸ್ ಕೊಡಬಾರ್ದು ಅಂತಿದ್ರೂ ಕೂಡ ಇದುವರೆಗೂ 2,000ಕ್ಕೂ ಹೆಚ್ಚು ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಇಷ್ಟು ದುಡ್ಡು ಎಲ್ಲೋಯ್ತು? ಇದು ಒಂದು ಕಡೆ ರಾಜ್ಯದಲ್ಲಿ ದುಡ್ಡಿಲ್ಲ ಅಂತೇಳಿ ಹಾಹಾಕಾರ, ಖಜಾನೆ ಖಾಲಿಯಾಗಿದೆ. ಇಲ್ಲಿ ಹೆಗ್ಗಣದ ರೀತಿಯಲ್ಲಿ ಸರ್ಕಾರದ ಹಣವನ್ನು ಲೂಟಿ ಹೊಡಿತಾ ಇದೆ. ನಾವು ಮಂತ್ರಿಯ ರಾಜೀನಾಮೆ ಕೊಡಬೇಕು, ಇದು CBI ತನಿಖೆ ಆಗಬೇಕು, ಅಥವಾ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಮಾತ್ರ ನಾವು ಇದನ್ನು ವಾಪಸ್ ತೆಗಿತೀರಿ ಅಂದ್ರಿ. ಆದರೆ CM ಅವರು ಡೈರೆಕ್ಟಾಗಿ ಅವ್ರ ಪರವಾಗಿ ನಿಂತುಬಿಟ್ಟಿದ್ದಾರೆ. ನಾನು ಏನು ಕ್ರಮ ತೆಗೆದುಕೊಳ್ಳಲ್ಲ, ಸಾಕ್ಷಿ ಕೊಡಿ ಅಂತಾರೆ. ನಾನು ಕೇಳಿದೆ, ನೀವು ನಮ್ಮ ಮೇಲೆ 40% ಅಂತ ಆಪಾದನೆ ಮಾಡಿದ್ರಲ್ಲ, ಅವಾಗೇನು ಸಾಕ್ಷಿ ಕೊಟ್ಟಿದ್ರಿ? ನಾವಾದ್ರೂ ಆಡಿಯೋ ಸಾಕ್ಷಿ ಕೊಟ್ಟಿದ್ದೀರಿ, ಲೋಕಾಯುಕ್ತ ಕೇಸ್ ಕೊಟ್ಟಿದ್ದೀರಿ, ಟ್ರ್ಯಾಪ್ ಆಗಿ 1.5 ಕೋಟಿ ಡಿಮ್ಯಾಂಡ್ ಮಾಡಿ 25 ಲಕ್ಷ ಇಸ್ಕೊಂಡಿರೋ ದಾಖಲೆಗಳನ್ನು ಕೊಟ್ಟಿದ್ದೀರಿ. ಇಷ್ಟಿದ್ರೂ ಕೂಡ ನೀವು ಅವ್ರ ಮೇಲೆ ಆ್ಯಕ್ಷನ್ ಮಾಡಲ್ಲ ಅಂದರೆ ಇದರಲ್ಲಿ ಮುಖ್ಯಮಂತ್ರಿ ಪಾಲಿದೆ. ಇದೆಲ್ಲ ರಾಹುಲ್ ಗಾಂಧಿ ಮತ್ತು ದುಡ್ಡು. ಇಷ್ಟು ದುಡ್ಡು ರಾಹುಲ್ ಗಾಂಧಿಯವರಿಗೆ, ಅವರ ಕಾಂಗ್ರೆಸ್ ಪಾರ್ಟಿಗೆ ಕಲೆಕ್ಟ್ ಮಾಡಿ ಅವರ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರೋವಂಥ ಒಂದು ದೊಡ್ಡ ಹಗರಣ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಅವ್ರು ರಾಜೀನಾಮೆ ತಗೊಂಡ್ರು ಅಂದರೆ ಅವರು ಒಪ್ಪಲಿಲ್ಲ. ಅದಕ್ಕೆ ರಾಜ್ಯದ ಜನಗಳ ಹಿತದೃಷ್ಟಿಯಿಂದ ರಾಜ್ಯದ ಹಣ ಲೂಟಿ ಆಗ್ತಾ ಇದೆ ಅಂತೇಳಿ ನಾವು ಹಗಲು ರಾತ್ರಿ ಧರಣಿ ಮಾಡೋ ಮುಖಾಂತರ ಈ ಸರ್ಕಾರ ಅವರ ರಾಜೀನಾಮೆ ಪಡೆಯೋವರೆಗೂ ನಾವು ಈ ಧರಣಿಯನ್ನು ಹಿಂತೆಗೆದುಕೊಳ್ಳಲ್ಲ. ಓಕೆ.